ಮಿತ್ರರೇ ನಮಸ್ಕಾರ. ಮಿತ್ರರೇ, ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಮಾಡ್ತಾ ಇರುವ ಯುದ್ಧದಲ್ಲಿ ಮಹತ್ವದ ಬೆಳವಣಿಗೆಗಳಾಗಿದ್ದಾವೆ. ಭಾರತಕ್ಕೆ ನಾವು ಬಹಳ ದೊಡ್ಡ ರಿಲೀಫ್ ಅನ್ನು ಕೊಟ್ಟಿದ್ದೀವಿ ಅಂತ ಅಮೆರಿಕ ಹೇಳ್ಕೊಳ್ತಾ ಇದೆ. ಇನ್ನೊಂದು ಕಡೆ ರಷ್ಯಾ ಭಾರತದ ಸಹಾಯಕ್ಕೆ ಧಾವಿಸಿದೆ. ಇರಾನ್ನಲ್ಲಿದ್ದಂತಹ ಪಾಕಿಸ್ತಾನಕ್ಕೆ ಒದೆ ಬೀಳುವಂತಹದ್ದು ಜಸ್ಟ್ ಮಿಸ್ ಆಗಿದೆ. ಸದ್ಯ ಭಾರತ ಇರಾನ್ ಮೂತಿಗೂ ತುಪ್ಪ ಸವರುವಂತಹ ಕೆಲಸವನ್ನ ಆರಂಭಿಸಿದೆ. ಈ ಎಲ್ಲ ವಿಚಾರಗಳ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಈ ಇರಾನ್ ಯುದ್ಧದ ವಿಚಾರವನ್ನು ಹೇಳೋದಕ್ಕೂ ಮುಂಚೆ ಭಾರತದ ವಾಯುಪಡೆಗೆ ಒಂದು ಬಹಳ ದೊಡ್ಡ ನಷ್ಟ ಆಗಿದೆ. ಅದೇನು ಕೇಳಿದ್ರೆ, ಭಾರತದ ಸುಖೋಯ್ 30 MKI ಯುದ್ಧ ವಿಮಾನ ಪತನಗೊಂಡಿದೆ. ಈ ಘಟನೆಯಲ್ಲಿ 2 ಪೈಲಟ್ಗಳನ್ನು ಕೂಡ ಭಾರತ ಕಳ್ಕೊಂಡಿದೆ. ಇದು ಭಾರತೀಯ ವಾಯುಪಡೆಗೆ ಸಹಜವಾಗಿ ಬಹಳ ಬೇಸರದ ಸಂಗತಿ. ಒಂದು ಕಡೆ ಯುದ್ಧ ವಿಮಾನವೂ ಹೋಯಿತು, ಜೊತೆಗೆ 2 ಪೈಲಟ್ಗಳನ್ನು ಕೂಡ ಭಾರತ ಕಳ್ಕೊಂಡಿದೆ. ಅಷ್ಟಕ್ಕೂ ಆಗಿದ್ದೇನು ಕೇಳಿದ್ರೆ, ಭಾರತದ ನಾರ್ತ್ ಈಸ್ಟ್ ರಾಜ್ಯವಾದಂತಹ ಅಸ್ಸಾಂನ ಜೋರ್ಹಾಟ್ ಏರ್ಬೇಸ್ನಿಂದ ನಿನ್ನೆ ಸಂಜೆ ಸುಖೋಯ್ Su-30 ಯುದ್ಧ ವಿಮಾನ ಟೇಕ್ ಆಫ್ ಆಗಿತ್ತು. ಅದೊಂದು ಟ್ರೈನಿಂಗ್ ಪರ್ಪಸ್ಗೋಸ್ಕರವಾಗಿ ಹಾರಾಟ ನಡೆಸ್ತಾ ಇದ್ದಂತಹ ಯುದ್ಧ ವಿಮಾನ. ಅಂದರೆ ಟ್ವಿನ್ ಸೀಟ್ ಯುದ್ಧ ವಿಮಾನ. ಅದರಲ್ಲೊಬ್ಬ ನುರಿತ ಪೈಲಟ್ ಇರ್ತಾರೆ, ಇನ್ನೊಬ್ರು ಟ್ರೈನಿಂಗ್ ಪಡೆದುಕೊಳ್ತಾ ಇರ್ತಾರೆ. ಆದರೆ ಈ ಯುದ್ಧ ವಿಮಾನ ಟೇಕ್ ಆಫ್ ಆದಂತಹ ಕೆಲವೇ ಕ್ಷಣಗಳಲ್ಲಿ ಸಂಪರ್ಕವನ್ನು ಕಳೆದುಕೊಂಡಿತ್ತು. ಅದಾದ ನಂತರ ಸರ್ಚಿಂಗ್ ಆಪರೇಷನ್ ಕೂಡ ನಡೆದಿತ್ತು. ಆದರೆ ಯುದ್ಧ ವಿಮಾನದ ಬಗ್ಗೆ ಮಾಹಿತಿ ಸಿಕ್ಕಿರಲಿಲ್ಲ. ಅನಂತರ ಕೆಲ ಸಮಯದ ನಂತರ ಅಸ್ಸಾಂನ ಕರ್ಲಿ ಅಲಾಂಗ್ ಅನ್ನುವಂತಹ ಜಿಲ್ಲೆಯಿಂದ ಮಾಹಿತಿ ಬರುತ್ತೆ, ಇಲ್ಲೊಂದು ವಿಮಾನ ಬಹಳ ಕೆಳಮಟ್ಟದಲ್ಲಿ ಹಾರಿ ಪತನಗೊಂಡಿದೆ ಅಂತ. ಅದಾಗ್ತಿದ್ದ ಹಾಗೆ ಸ್ಥಳಕ್ಕೆ ಹೋದಂತಹ ಪೊಲೀಸರು ಪರಿಶೀಲನೆಯನ್ನು ನಡೆಸ್ತಾರೆ. ಆಗ ಭಾರತೀಯ ವಾಯುಪಡೆಯ Su-30 ವಿಮಾನ ಅಲ್ಲಿ ಪತನಗೊಂಡಿರುವಂತಹದ್ದು ಕನ್ಫರ್ಮ್ ಆಗುತ್ತೆ. ಆ ಘಟನೆಯಲ್ಲಿ 2 ಪೈಲಟ್ಗಳು ಕೂಡ ಸಾವಿಗೀಡಾಗಿದ್ದಾರೆ. ಸ್ಕ್ವಾಡ್ರನ್ ಲೀಡರ್ ಆದಂತಹ ಅನುಜ್ ಹಾಗೆ ಫ್ಲೈಟ್ ಲೆಫ್ಟಿನೆಂಟ್ ಆದಂತಹ ಪ್ರವೇಶ್ ಇಬ್ಬರೂ ಕೂಡ ಆ ಒಂದು ದುರ್ಘಟನೆಯಲ್ಲಿ ಮೃತಪಟ್ಟಿದ್ದಾರೆ. ಮಿತ್ರರೇ, ಸದ್ಯ ತನಿಖೆ ನಡೀತಾ ಇದೆ. ಯಾಕೆ ಕೇಳಿದ್ರೆ, ಸುಖೋಯ್ Su-30 ಇದೆಯಲ್ಲ, ಇದೊಂದು ಅತ್ಯಾಧುನಿಕವಾದಂತಹ ಯುದ್ಧ ವಿಮಾನ. ಈ ವಿಮಾನ ಒಂದು ವೇಳೆ ಕ್ರಾಶ್ ಆಗುತ್ತೆ ಅಂತ ಪೈಲಟ್ಗೆ ಗೊತ್ತಾಗಿದ್ದೆ ಆದರೆ ತಕ್ಷಣದಲ್ಲಿ ಅವರಿಗೆ ಇಜೆಕ್ಟ್ ಆಗೋದಕ್ಕೆ ಅವಕಾಶ ಇರುತ್ತೆ, ತನ್ನನ್ನು ತಾನು ಸೇಫ್ ಮಾಡ್ಕೊಳ್ಬಹುದು. ಆದರೆ 2 ಪೈಲಟ್ಗಳು ಕೂಡ ಯಾಕೋಸ್ಕರವಾಗಿ ಇಜೆಕ್ಟ್ ಆಗೋದಕ್ಕೆ ಸಾಧ್ಯ ಆಗಿಲ್ಲ. ಆ ಸಂದರ್ಭದಲ್ಲಿ ಏನಾಗಿದ್ದಿರಬಹುದು, ವಿಮಾನದಲ್ಲಿ ಎಂತಹ ತಾಂತ್ರಿಕ ದೋಷ ಕಾಣಿಸ್ಕೊಂಡಿದೆ, ಇದೆಲ್ಲದರ ಬಗ್ಗೆ ಈಗ ತನಿಖೆ ನಡೀತಾ ಇದೆ. ಭಾರತದ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಕೂಡ ಈ ಘಟನೆಗೆ ಕಂಬನಿ ಮಿಡಿದಿದ್ದಾರೆ. ಈಗ ಯುದ್ಧದ ವಿಚಾರಕ್ಕೆ ಬರೋಣ. ಮಿತ್ರರೇ, ಇರಾನ್ ಮೇಲೆ ಅಮೆರಿಕ ಯುದ್ಧ ಮಾಡ್ತಾ ಇದೆಯಲ್ಲ, ಈ ಸಂದರ್ಭದಲ್ಲಿ ಭಾರತಕ್ಕೊಂದು ಪ್ರಾಬ್ಲಮ್ ಎದುರಾಗಿದೆ. ಅದೇನು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಇರಾನ್ ಹರ್ಮೋಸ್ ಜಲಸಂಧಿಯನ್ನ ಬಂದ್ ಮಾಡಿದೆ. ಈಗಾಗಲೇ ಇರಾನ್ ಭಾರತಕ್ಕೊಂದು ಭರವಸೆಯನ್ನ ಕೊಟ್ಟಿದೆ, ನಾವು ಕೇವಲ ಪಾಶ್ಚಿಮಾತ್ಯ ದೇಶಗಳ ಟ್ಯಾಂಕರ್ಗಳನ್ನ ಟಾರ್ಗೆಟ್ ಮಾಡ್ತೀವಿ. ಇಸ್ರೇಲ್ ಮತ್ತು ಅಮೆರಿಕದ ಟ್ಯಾಂಕರ್ಗಳಿದ್ರೆ ಅದನ್ನ ಬಿಡುವ ಮಾತೇ ಇಲ್ಲ. ಭಾರತ ಆಗಲಿ, ಚೈನಾ ಆಗಲಿ ಅಥವಾ ಪಾಶ್ಚಿಮಾತ್ಯೇತರ ದೇಶಗಳೇನಿದಾವೆ ಆ ದೇಶದ ಹಡಗುಗಳನ್ನ ನಾವು ಟಾರ್ಗೆಟ್ ಮಾಡೋದಿಲ್ಲ, ಅವುಗಳ ಸಂಚಾರಕ್ಕೆ ನಾವು ಯಾವುದೇ ರೀತಿಯಲ್ಲೂ ಅಡ್ಡಿಪಡಿಸೋದಿಲ್ಲ ಅಂತ ಇರಾನ್ ಈಗಾಗಲೇ ಭರವಸೆ ಕೊಟ್ಟಿದೆ. ಆದರೂ ಸಹ ಈ ರೀತಿಯಾಗಿ ಉದ್ವಿಗ್ನತೆ ಇರುವಂತಹ ಸಂದರ್ಭದಲ್ಲಿ ಆ ಮಾರ್ಗದಲ್ಲಿ ಟ್ಯಾಂಕರ್ ಅನ್ನು ತರೋದಕ್ಕೆ ಶಿಪ್ಪಿಂಗ್ ಕಂಪನಿಗಳು ಮುಂದೆ ಬರೋದಿಲ್ಲ. ಅವರಿಗೆ ಸಮಸ್ಯೆಗಳು ಎದುರಾಗ್ತವೆ. ಒಂದು ವೇಳೆ ಮಿಸೈಲ್ಗಳು ಹಿಟ್ ಆಗಿದ್ದೇ ಆದ್ರೆ ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ಹಡಗುಗಳು ಸಮುದ್ರದಲ್ಲಿ ಮುಳುಗುತ್ತವೆ, ಭಾರಿ ನಷ್ಟ ಸಂಭವಿಸುತ್ತೆ. ಜೊತೆಗೆ ಅದರಲ್ಲಿರುವಂತಹ ಸಿಬ್ಬಂದಿಯ ಜೀವಕ್ಕೂ ಕೂಡ ಅಪಾಯ ಬರುತ್ತೆ. ಹೀಗಾಗಿ ಯಾವುದೇ ಶಿಪ್ಪಿಂಗ್ ಕಂಪನಿಗಳು ಕೂಡ ಅಂತಹ ಯುದ್ಧಗ್ರಸ್ತ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸೋದಕ್ಕೆ ಇಷ್ಟಪಡೋದಿಲ್ಲ. ಹೀಗಾಗಿ ಇರಾನ್ ಭಾರತಕ್ಕೆ ಭರವಸೆ ಕೊಟ್ಟರೂ ಕೂಡ ಈ ಹರ್ಮೋಸ್ ಜಲಸಂಧಿಯ ಮೂಲಕವಾಗಿ ಭಾರತ ಆಯಿಲ್ ಇರಬಹುದು, ನ್ಯಾಚುರಲ್ ಗ್ಯಾಸ್ ಇರಬಹುದು, ಇದನ್ನು ತರಿಸಿಕೊಳ್ಳುವಂತಹದ್ದು ಬಹಳ ಕಷ್ಟ ಆಗಿದೆ. ಈ ಸಂದರ್ಭದಲ್ಲಿ ಅಮೆರಿಕ ಭಾರತಕ್ಕೆ ಒಂದು ವೇವರ್ ಅನ್ನು ಕೊಟ್ಟಿದೆ, ಅಂದ್ರೆ ರಿಯಾಯಿತಿ. ನೀವೀ ಸುದ್ದಿಯನ್ನ ಕೇಳಿ ಸುಮ್ಮನೆ ನಗಾಡಿ. ಯಾಕೆಂತಂದ್ರೆ ಅಮೆರಿಕ ಇಡೀ ವಿಶ್ವಕ್ಕೆ ನಾನೇ ಬಾಸ್ ಅಂತ ಅಂದುಕೊಂಡಿದೆ ಅನ್ನೋದು ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಮೆರಿಕದ ಟ್ರಂಪ್ ಸರ್ಕಾರ ಹೇಳಿದೆ, ಭಾರತ ಇದೆಯಲ್ಲ, ಇದು ಅಮೆರಿಕಾಗೆ ಅತ್ಯಂತ ಇಂಪಾರ್ಟೆಂಟ್ ಆದಂತಹ ಪಾರ್ಟ್ನರ್ ದೇಶ. ಸದ್ಯ ಹರ್ಮೋಸ್ ಜಲಸಂಧಿಯಲ್ಲಿ ಉದ್ವಿಗ್ನತೆ ಉಂಟಾಗಿರೋದ್ರಿಂದಾಗಿ ಭಾರತಕ್ಕೆ ತೈಲ ಸರಬರಾಜು ವ್ಯತ್ಯಾಸ ಆಗತ್ತೆ. ಇದಕ್ಕೋಸ್ಕರವಾಗಿ ಭಾರತ ರಷ್ಯಾದಿಂದ ಕಚ್ಚಾ ತೈಲವನ್ನು ತರಿಸಿಕೊಳ್ಳೋದಕ್ಕೆ ನಾವು 30 ದಿನಗಳ ರಿಯಾಯಿತಿಯನ್ನು ಘೋಷಣೆ ಮಾಡಿದೀವಿ. ಹೀಗಂತ ಅಮೆರಿಕದ ಟ್ರೆಜರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್ ಟ್ವೀಟ್ ಮಾಡಿ ಈ ವಿಚಾರವನ್ನ ತಿಳಿಸಿದ್ದಾರೆ. ನಗು ಬರುವ ವಿಚಾರ ಏನು ಕೇಳಿದ್ರೆ, ಅಮೆರಿಕ ಇನ್ನೂ ಕೂಡ ಅದೇ ಹಳೆ ಗುಂಗಿನಲ್ಲಿದೆಯಲ್ಲ, ಇಷ್ಟೆಲ್ಲ ಆದರೂ ಕೂಡ ಅವ್ರಿಗೆ ಬುದ್ಧಿ ಬರ್ತಾ ಇಲ್ವಲ್ಲ ಅಂತ ಒಂಥರ ಯೋಚನೆ ಮಾಡಿದ್ರೆ ನಗು ಬರುತ್ತೆ. ಹಾಗೆ ಇನ್ನೊಂದು ವಿಚಾರ ಏನು ಕೇಳಿದ್ರೆ, ಅಮೆರಿಕದ ಮರ್ಯಾದೆಯನ್ನ ಅವರೇ ಉಳಿಸಿಕೊಳ್ಳೋದಕ್ಕೆ ಹೆಣಗಾಡ್ತಿದ್ದಂತೆಯೂ ಕೂಡ ಅನ್ಸುತ್ತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಭಾರತ ಈಗಾಗಲೇ ರಷ್ಯಾದಿಂದ ತೈಲ ಖರೀದಿಯನ್ನ ಹೆಚ್ಚು ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಹೊಳೆ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ ಅಂತ ಒಂದು ಮಾತಿದೆಯಲ್ಲ, ಹಾಗೆ ಭಾರತ ರಷ್ಯಾದಿಂದ ತೈಲವನ್ನು ತರಿಸ್ಕೊಳ್ಳೋದಕ್ಕೆ ಅಮೆರಿಕದ ಒಪ್ಪಿಗೆಗಾಗಿ ಭಾರತ ಕಾಯ್ತಾ ಕೂತಿರಲಿಲ್ಲ. ಯಾವಾಗ ಉದ್ವಿಗ್ನತೆ ಉಂಟಾಯಿತು, ವೆಸ್ಟ್ ಏಷ್ಯಾದಿಂದ ನಮಗೆ ಆಯಿಲ್ ಬರೋದು ಕಡಿಮೆ ಆಯಿತು ಅಂತ ಗೊತ್ತಾಯಿತು, ಭಾರತ ರಷ್ಯಾವನ್ನು ರೀಚ್ ಆಗಿದೆ.
ಈ ಬಗ್ಗೆ ಅಮೆರಿಕದ ಮಾಧ್ಯಮಗಳು ಕೂಡ ಸಾಕಷ್ಟು ವರದಿ ಮಾಡ್ತಾ ಇದ್ವು. ಭಾರತವನ್ನ ಈ ಸಂದರ್ಭದಲ್ಲಿ ರಷ್ಯಾ ಬಚಾವ್ ಮಾಡುತ್ತೆ, ಈಗಾಗಲೇ ಅಂತಹ ಮಾತುಕತೆಗಳು ನಡೆದಿದ್ದಾವೆ ಅಂತ. ಈಗ ಭಾರತ ಯಾವುದೇ ಮುಲಾಜಿಲ್ಲದೆ ರಷ್ಯಾದಿಂದ ಆಯಿಲ್ ಖರೀದಿಯನ್ನ ಹೆಚ್ಚು ಮಾಡಿದ್ದೇ ಆದ್ರೆ ಮುಖಭಂಗ ಆಗೋದು ಯಾರಿಗೆ? ಅಮೆರಿಕಾಗೆ. ಯಾಕೆಂದ್ರೆ ಅವರು ಬಿಲ್ಡಪ್ ಕೊಟ್ಟಿದ್ದಾರಲ್ವಾ, ನಾವು ಭಾರತಕ್ಕೆ ಹೆಚ್ಚುವರಿ ಟ್ಯಾರಿಫ್ ಅನ್ನ ಹಾಕಿದ್ವಿ, 25% ಟ್ಯಾರಿಫ್ ಹಾಕಿದ ಕಾರಣದಿಂದಾಗಿ ಭಾರತ ರಷ್ಯಾದಿಂದ ಆಯಿಲ್ ಖರೀದಿ ಮಾಡೋದನ್ನ ಕಡಿಮೆ ಮಾಡಿದೆ, ಮುಂದಿನ ದಿನಗಳಲ್ಲಿ ಅವರು ಝೀರೋ ಮಾಡ್ತಾರೆ, ಅದನ್ನ ನಮ್ಮಿಂದ ತರಿಸ್ಕೊಳ್ತಾರೆ. ಈ ರೀತಿಯಾಗೆಲ್ಲ ಅವರು ಬಿಲ್ಡಪ್ ಕೊಟ್ಕೊಂಡಿದ್ದಾರೆ, ತನ್ನ ಜನರ ಕಿವಿಗೆ ಹೂ ಮೂಡಿಸಿದ್ದಾರೆ. ಈಗ ಭಾರತ ಯಾರ ಮಾತನ್ನು ಕೇಳದೆ ರಷ್ಯಾದಿಂದ 1 to double ತೈಲವನ್ನು ತರಿಸ್ಕೊಂಡಿದ್ದೆ ಆದ್ರೆ ಮುಖಭಂಗ ಆಗೋದು ಯಾರಿಗೆ? ಅಮೆರಿಕಾಗೆ. ಭಾರತ ಈ ರೀತಿಯಾಗಿ ಹೆಜ್ಜೆ ಇಡ್ತಾ ಇದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಅಮೆರಿಕ ನಾವೇ ಪರ್ಮಿಷನ್ ಕೊಟ್ಟಿದ್ದೀವಿ, ಭಾರತ ಖರೀದಿ ಮಾಡ್ತಾ ಇರುವಂತಹದ್ದು ನಮ್ಮ ಪರ್ಮಿಷನ್ನಿಂದ ಅಂತ ತೋರಿಸ್ಕೊಳ್ಳೋದಕ್ಕೆ ಯತ್ನ ಮಾಡ್ತಾ ಇದೆ. ಆದರೆ ಅಸಲಿ ಸತ್ಯ ಏನು ಕೇಳಿದ್ರೆ, ಈಗಾಗಲೇ ಭಾರತಕ್ಕೆ ಅಂದರೆ ಅಮೆರಿಕ ಏನು ಈ ವೇವರ್ ಕೊಡ್ತೀವಿ ಅಂತ ಘೋಷಣೆ ಮಾಡ್ತಲ್ಲ, ಅದಕ್ಕಿಂತಲೂ ಮುಂಚಿತವಾಗಿ ಭಾರತಕ್ಕೆ ರಷ್ಯಾದಿಂದ ತೈಲ ಟ್ಯಾಂಕರ್ಗಳು ಹೊರಟಿವೆ. ರಷ್ಯಾದಿಂದ ಹೊರಟಿದ್ದಂತಹ 9.5 ಮಿಲಿಯನ್ ಬ್ಯಾರಲ್ ತೈಲ ಹೊತ್ತ ಟ್ಯಾಂಕರನ್ನು ರಷ್ಯಾ ಭಾರತದ ಕಡೆಗೆ ಡೈವರ್ಟ್ ಮಾಡಿದೆ. ಇದು ಕೆಲವೇ ದಿನಗಳಲ್ಲಿ ಭಾರತವನ್ನು ರೀಚ್ ಆಗುತ್ತೆ ಅಂತ ಈಗಾಗಲೇ ರಷ್ಯಾ ಕಡೆಯಿಂದ ಸ್ಪಷ್ಟನೆ ಕೂಡ ಬಂದಿದೆ. ಹಾಗೆ 2 ದಿನದ ಹಿಂದೆಯೇ ಭಾರತದಲ್ಲಿರುವಂತಹ ರಷ್ಯಾದ ರಾಯಭಾರಿ ಹೇಳಿಕೆ ಕೊಟ್ಟಿದ್ದಾರೆ, ಭಾರತಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ತೈಲವನ್ನು ಪೂರೈಕೆ ಮಾಡೋದಕ್ಕೆ ರಷ್ಯಾ ಸಿದ್ಧವಿದೆ, ಅದರಲ್ಲೇನೂ ವ್ಯತ್ಯಾಸ ಆಗೋದಿಲ್ಲ, ಭಾರತಕ್ಕೆ ಯಾವುದೇ ಸಂಕಷ್ಟ ಎದುರಾಗೋದಿಲ್ಲ ಅಂತ ರಷ್ಯಾ ಸ್ಪಷ್ಟಪಡಿಸಿದೆ. ಮಿತ್ರರೇ, ಇವತ್ತಿಗೂ ಅಮೆರಿಕಾಗೆ ಅರ್ಥ ಆಗದೇ ಇರುವಂತಹದ್ದು ಇದೆ, ಭಾರತ ಮತ್ತು ರಷ್ಯಾದ ಸಂಬಂಧ. ಯಾಕೆ ಅಂತಂದರೆ ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡಿದಾಗಲೂ ಕೂಡ ಅವರು ಬೇಸರಗೊಳ್ಳೋದಿಲ್ಲ, ಭಾರತದ ವಿರುದ್ಧವಾಗಿ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡೋದಿಲ್ಲ, ಅಥವಾ ಭಾರತ ಇನ್ನೊಮ್ಮೆ ಸಂಕಷ್ಟ ಬಂದಾಗ ನಾವು ಹೆಚ್ಚು ಖರೀದಿ ಮಾಡ್ತೀವಿ ಇಂದಾಗಲೂ ಕೂಡ ರಷ್ಯಾ ನಾವು ಕೊಡೋದಿಲ್ಲಪ್ಪ, ಈಗ ಸಮಸ್ಯೆ ಇದೆ, ಒಂದೇ ಒಂದು ಬೇರೆ ರೀತಿಯ ಸ್ಟೇಟ್ಮೆಂಟನ್ನು ಅವರು ಕೊಡೋದೇ ಇಲ್ಲ. ಈಗ ರಷ್ಯಾದ ತೈಲಕ್ಕೂ ಕೂಡ ಭಾರಿ ಬೇಡಿಕೆ ಬಂದಿದೆ. ಅವ್ರು ಹೇಳಬಹುದಲ್ವಾ, ಅವತ್ತು ನೀವು ಬೇಡ ಅಂದಿದ್ರಿ, ಕಡಿಮೆ ಮಾಡಿದ್ರಿ, ಈಗ ಸಡನ್ನಾಗಿ ಹೆಚ್ಚು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ರಷ್ಯಾ ಹಾಗೆ ಹೇಳೋದೇ ಇಲ್ಲ. ಅದು ಭಾರತ ಮತ್ತು ರಷ್ಯಾದ ನಡುವೆ ಇರುವಂತಹ ಅಂಡರ್ಸ್ಟ್ಯಾಂಡಿಂಗ್. ಈ ಸಂಬಂಧ ಇದೆಯಲ್ಲ, ಬಹಳ ಗಾಢವಾದಂತಹ ಸಂಬಂಧ. ಇದು ಅಮೆರಿಕಾಗೆ ಅರ್ಥ ಆಗೋದಿಲ್ಲ. ಕಾರಣ ಇಷ್ಟೇ, ಸದ್ಯ ಅಮೆರಿಕವನ್ನು ಮುನ್ನಡೆಸ್ತಾ ಇರುವಂತಹ ರಾಜಕಾರಣಿಗಳಿಗೆ ಫಾರಿನ್ ಪಾಲಿಸಿಯಲ್ಲಿ ಝೀರೋ ನಾಲೆಡ್ಜ್, ಕೇವಲ ಧಮ್ಕಿ, ಅಹಂಕಾರ, ಇಗೋ ಇವುಗಳ ಮೂಲಕವಾಗಿಯೇ ಎಲ್ಲ ದೇಶವನ್ನು ಬಗ್ಗಿಸ್ತೀವಿ ಎನ್ನುವಂತಹ ಭ್ರಮೆಯಲ್ಲೇ ಈಗಲೂ ಕೂಡ ಟ್ರಂಪ್ ಸರ್ಕಾರ ಇದೆ. ನಿಮಗೆ ನೆನಪಿರಲಿ, ಭಾರತ ಸದ್ಯ ರಷ್ಯಾದಿಂದ ಆಯಿಲ್ ಅನ್ನು ಖರೀದಿ ಮಾಡುವಂತಹದ್ದು ಈ ಪರಿಸ್ಥಿತಿಯಲ್ಲಿ ಅಮೆರಿಕಗೂ ಕೂಡ ಇಂಪಾರ್ಟೆಂಟೇ. ಯಾಕೆ ಅಂತಂದ್ರೆ ಈಗಾಗಲೇ ಮಿಡಲ್ ಈಸ್ಟ್ ನಿಂದ ಬರುವಂತಹ ಆಯಿಲ್ ನಲ್ಲಿ ವ್ಯತ್ಯಾಸ ಆಗಿದೆಯಲ್ಲ, ಇದರ ಪರಿಣಾಮದಿಂದಾಗಿ ಜಾಗತಿಕ ಆಯಿಲ್ ಪ್ರೈಸ್ ನಲ್ಲಿ ವಿಪರೀತ ವ್ಯತ್ಯಾಸ ಆಗ್ತಾ ಇದೆ. ಆಲ್ಮೋಸ್ಟ್ 1 ಬ್ಯಾರಲ್ ಕಚ್ಚಾ ತೈಲದ ಬೆಲೆ $80 ಸಮೀಪಕ್ಕೆ ಬಂದು ನಿಂತಿದೆ. ಹೀಗೆ ಮುಂದುವರೆದ್ರೆ $90ಗೂ ಕೂಡ ಹೋಗಬಹುದು. ಇದು ಎಲ್ಲ ದೇಶಗಳನ್ನು ಬಾಧಿಸುತ್ತೆ, ಅಮೆರಿಕದ ಮಿತ್ರ ದೇಶಗಳನ್ನು ಕೂಡ ಬಾಧಿಸುತ್ತೆ. ಈಗ ಭಾರತ ಕಚ್ಚಾ ತೈಲವನ್ನ ತನ್ನ ಅಗತ್ಯತೆಗೆ ಮಾತ್ರ ಖರೀದಿ ಮಾಡೋದಿಲ್ಲ, ನಮ್ಮ ರಿಫೈನರಿಗಳಲ್ಲಿ ಅದನ್ನು ರಿಫೈನ್ ಮಾಡಿಬಿಟ್ಟು ಶುದ್ಧೀಕರಣಗೊಂಡಂತಹ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ಭಾರತ ಯುರೋಪ್ ಸೇರಿದಂತೆ ಅಮೆರಿಕದ ಅನೇಕ ಮಿತ್ರ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡುತ್ತೆ. ಇದು ಆಯಿಲ್ ಪ್ರೈಸ್ನಲ್ಲಿ ಸ್ವಲ್ಪ ಸ್ಟೆಬಿಲಿಟಿ ಇರೋದಕ್ಕೆ ಕಾರಣ ಆಗುತ್ತೆ. ಒಂದು ವೇಳೆ ಭಾರತಕ್ಕೆ ಕಚ್ಚಾ ತೈಲ ಸಿಕ್ಕಿಲ್ಲ ಅಂತಾದರೆ ತನ್ನ ಅವಶ್ಯಕತೆಯನ್ನು ಪೂರೈಸಿಕೊಳ್ಳೋದಕ್ಕೆ ಭಾರತ ಮುಂದಾಗುತ್ತೆ. ಜೊತೆಗೆ ಭಾರತ ಮಾಡುವಂತಹ ಈ ಎಕ್ಸ್ಪೋರ್ಟ್ನಲ್ಲೂ ಕೂಡ ಸಾಕಷ್ಟು ವ್ಯತ್ಯಾಸ ಆಗುತ್ತೆ. ಇದು ಜಾಗತಿಕ ಆಯಿಲ್ ಪ್ರೈಸನ್ನು ಇನ್ನಷ್ಟು ಹೆಚ್ಚು ಮಾಡುತ್ತೆ. ಹೀಗಾಗಿ ಅಮೆರಿಕ ಈಗ ಭಾರತಕ್ಕೆ ನಾವು ವೇವರ್ ಕೊಟ್ಟಿದ್ದೀವಿ, ನೀವು ರಷ್ಯಾದಿಂದ ತೈಲವನ್ನು ತರಿಸ್ಕೊಳ್ಳಿ ಅಂತ ಒಂದು ನಾಟಕ ಶುರು ಮಾಡಿದೆ. ಇದೆಲ್ಲದರ ನಡುವೆ ಭಾರತದಲ್ಲೂ ಕೂಡ ಒಂದು ನಾಟಕ ನಡೀತಾ ಇದೆಯಲ್ಲ, ನಿಮಗೆಲ್ಲ ಗೊತ್ತೇ ಇದೆ. ಇರಾನ್ ಯುದ್ಧ ಶುರುವಾದ ಬಳಿಕ ಭಾರತ ಇರಾನ್ ಜೊತೆಗೆ ನಿಂತ್ಕೊಂಡಿಲ್ಲ. ಇರಾನ್ನ ಅಯತುಲ್ಲಾ ಅಲಿ ಖಮೆನೈನನ್ನ ಅಮೆರಿಕ ಹತ್ಯೆ ಮಾಡಿದ್ರೂ ಕೂಡ ಭಾರತ ಅದಕ್ಕೆ ಸಂತಾಪವನ್ನು ಸೂಚಿಸಿಲ್ಲ, ಆ ಘಟನೆಯನ್ನು ಖಂಡಿಸಿಲ್ಲ ಅಂತ ಭಾರತದ ವಿಪಕ್ಷಗಳು ಹಂಗಾಮವನ್ನು ಸೃಷ್ಟಿಸಿದ್ವು. ನಾನು ನಿನ್ನೆಯ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ, ಭಾರತದ ವಿದೇಶಾಂಗ ಇಲಾಖೆಯ ಸೆಕ್ರೆಟರಿ ವಿಕ್ರಮ್ ಮಿಸ್ತ್ರಿ ಇರಾನ್ನ ರಾಯಭಾರ ಕಚೇರಿಗೆ ಹೋಗ್ಬಿಟ್ಟು ಸಂತಾಪವನ್ನು ಸೂಚಿಸಿದ್ದಾರೆ. ಭಾರತ ಈ ಮೂಲಕವಾಗಿ ಅಧಿಕೃತವಾಗಿ ಸಂತಾಪ ಸೂಚನೆಯನ್ನ ಮಾಡಿದೆ ಅಂತ. ಅದಷ್ಟೇ ಅಲ್ಲ ಮಿತ್ರರೇ, ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಈ ಹಿಂದೆಯೇ ಇರಾನ್ನ ವಿದೇಶಾಂಗ ಸಚಿವರನ್ನ ಸಂಪರ್ಕ ಮಾಡಿದ್ರು, ಅವರಿಗೆ ಫೋನ್ ಮಾಡಿ ಮಾತುಕತೆಯನ್ನ ನಡೆಸಿದ್ರು. ಇದೆಲ್ಲದರ ನಡುವೆ ಇರಾನ್ನ ಉಪ ವಿದೇಶಾಂಗ ಸಚಿವ ಭಾರತ ಪ್ರವಾಸದಲ್ಲಿದ್ದಾರೆ. ಅವರ ಹೆಸರು ಸೈಯದ್ ಖಾತಿಬ್ ಜಾದೆ. ಅವರು ರಾಯಸೇನಾ ಡೈಲಾಗ್ಗೋಸ್ಕರವಾಗಿ ಭಾರತಕ್ಕೆ ಬಂದಿದ್ದಾರೆ. ಒಂದು ವೇಳೆ ಭಾರತ ಮತ್ತು ಇರಾನ್ನ ನಡುವೆ ಅಂತಹ ತಿಕ್ಕಾಟ ಇದ್ದಿದ್ದೇ ಆದ್ರೆ ಅವ್ರು ಯಾಕೆ ಈ ಸಂದರ್ಭದಲ್ಲಿ ಭಾರತಕ್ಕೆ ಬರ್ತಾ ಇದ್ರು? ಅವರು ಈಸಿಯಾಗಿ ಸ್ಕಿಪ್ ಮಾಡಬಹುದಿತ್ತಲ್ವಾ? ಸೈಯದ್ ಖಾತಿಬ್ ಜಾದೆ ಅವರನ್ನ ಜೈಶಂಕರ್ ಅವರು ರಾಯಸೇನಾ ಡೈಲಾಗ್ನ ಸೈಡ್ ಲೈನ್ಸ್ ಆಗಿ ಭೇಟಿಯಾಗಿದ್ರು. ಆ ಸಂದರ್ಭದಲ್ಲಿ ಇರಾನ್ ಯುದ್ಧದ ಕುರಿತಾಗಿ ಮಹತ್ವದ ಚರ್ಚೆಗಳಾಗಿದ್ದಾವೆ. ಹಾಗೆ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿಯ ಜೊತೆಗೂ ಕೂಡ ನಿನ್ನೆ ಮತ್ತೊಮ್ಮೆ ಜೈಶಂಕರ್ ಮಾತುಕತೆ ನಡೆಸಿದ್ದಾರೆ. ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಭಾರತದಲ್ಲಿ ವಿಪಕ್ಷಗಳು ಸರ್ಕಾರಕ್ಕೆ ಬೋಧನೆ ಮಾಡ್ತಾ ಇದಾವಲ್ಲ, ಇದೆಂತಹ ಫಾರಿನ್ ಪಾಲಿಸಿ, ನಾವು ಇರಾನನ್ನ ಕೈ ಬಿಟ್ಟಿದ್ದೀವಿ, ಭಾರತದ ಹಿತವನ್ನ ಕಾಯುವಲ್ಲಿ ಸರ್ಕಾರ ವಿಫಲವಾಗಿದೆ, ಇನ್ಯಾವ ತರ ಹಿತ ಕಾಯ್ದುಕೊಳ್ಳಬೇಕೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಬಹುಶಃ ವಿಪಕ್ಷಗಳೇನಾದ್ರೂ ಅಧಿಕಾರದಲ್ಲಿ ಇದ್ದಿದ್ರೆ ಅಯತುಲ್ಲಾ ಅಲಿ ಖಮೆನೈ ಸತ್ತು ಹೋದ್ರಲ್ಲ, ಅವರ ಪಾರ್ಥಿವ ಶರೀರವನ್ನ ಭಾರತಕ್ಕೆ ತಂದು ದೆಹಲಿಯಲ್ಲೊಂದು 300 ಎಕರೆ ಜಾಗ ಕೊಟ್ಬಿಟ್ಟು ಅಲ್ಲೊಂದು ಸ್ಮಾರಕ ಕಟ್ತಿದ್ರೇನೋ.
ಆ ರೀತಿಯಾಗಿ ಭಾರತದ ವಿಪಕ್ಷಗಳಾಡ್ತಾ ಇದ್ದಾವೆ. ಈ ಕಾತಿಬ್ ಜಾದೆ ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲಿ ಭಾರತದ ಮಾಧ್ಯಮಗಳಿಗೆ ಇಂಟರ್ವ್ಯೂಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಅವರು ಟ್ರಂಪ್ಗೆ ಕೊಟ್ಟಂತಹ ಟಾಂಗ್ ಇದೆಯಲ್ಲ, ಅದು ನನಗೆ ಬಹಳ ಇಷ್ಟ ಆಯಿತು. ಟ್ರಂಪ್ ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇರಾನ್ನ ಮುಂದಿನ ನಾಯಕನ ಆಯ್ಕೆಯಲ್ಲಿ ಅಮೆರಿಕ ಪಾತ್ರ ವಹಿಸುತ್ತೆ. ನಾವು ಯಾರು ಅಂತ ಈಗಾಗಲೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಮುಂದೆ ಅವರನ್ನ ಇರಾನ್ನ ಅಧ್ಯಕ್ಷರನ್ನಾಗಿ ಮಾಡುವ ಸಾಧ್ಯತೆಗಳಿದಾವೆ ಎನ್ನುವ ಅರ್ಥದಲ್ಲಿ ಟ್ರಂಪ್ ಮಾತನಾಡಿದ್ರು. ಅದಕ್ಕೆ ಕಾತಿಬ್ ಜಾದೆ ಏನ್ ಹೇಳಿದ್ದಾರೆ ಅಂತಂದ್ರೆ, ಅಮೆರಿಕದ ಟ್ರಂಪ್ಗೆ ನ್ಯೂಯಾರ್ಕ್ನ ಮೇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ, ಇನ್ನು ಇರಾನ್ನ ಅಧ್ಯಕ್ಷರನ್ನ ಸೆಲೆಕ್ಟ್ ಮಾಡ್ಕೊಳ್ತಾರ ಅಂತ ಟಾಂಗ್ ಕೊಟ್ಟಿದ್ದಾರೆ. ನಾನಂತೂ ಇರಾನ್ನ ಸಪೋರ್ಟರ್ ಅಲ್ಲ, ಆದರೆ ಇಲ್ಲಿ ಇರಾನ್ನ ಉಪವಿದೇಶಾಂಗ ಸಚಿವ ಹೇಳಿಕೆ ಕೊಟ್ಟಿದ್ದಿದೆಯಲ್ಲ, ಇದು 100% ಕರೆಕ್ಟ್. ಟ್ರಂಪ್ಗೆ ನ್ಯೂಯಾರ್ಕ್ ಸಿಟಿಯ ಮೇಲೆ ಹಿಡಿತಾ ಇಲ್ಲ, ಅಲ್ಲೇ ಒಬ್ಬ ರ್ಯಾಡಿಕಲ್ ಮೈಂಡ್ಸೆಟ್ನ ಕಟ್ಟರ್ ಟ್ರಂಪ್ ವಿರೋಧಿ ಅಧಿಕಾರಕ್ಕೆ ಬಂದು ಕೂತಿದ್ದಾನೆ. ಅಂತಹದ್ರಲ್ಲಿ ನಾನು ಇರಾನ್ನ ಅಧ್ಯಕ್ಷರು ಯಾರಾಗಬೇಕು ಅಂತ ಡಿಸೈಡ್ ಮಾಡ್ತೀನಿ ಅಂತ ಟ್ರಂಪ್ ಹೇಳಿಕೆ ಕೊಡ್ತಾರಲ್ಲ, ಅದಕ್ಕಿನ್ನೇನು ಹೇಳೋದಕ್ಕೆ ಸಾಧ್ಯ. ಇನ್ನು ಈ ಯುದ್ಧದ ಬಳಿಕ ಇಡೀ ವಿಶ್ವದಲ್ಲಿ ಯಹೂದಿಗಳನ್ನು ಟಾರ್ಗೆಟ್ ಮಾಡುವ ಬಗ್ಗೆ ಈಗ ಅನುಮಾನ ವ್ಯಕ್ತವಾಗ್ತಾ ಇದೆ. ಯಾಕೆ ಕೇಳಿದ್ರೆ ಯುಕೆಯಲ್ಲಿ ಈಗಾಗಲೇ ಅಂತಹದೊಂದು ಘಟನೆ ನಡೆದಿದೆ. ಯುಕೆಯ ಪೊಲೀಸರು 4 ಮಂದಿಯನ್ನು ಬಂಧಿಸಿದ್ದಾರೆ. ಅವರೆಲ್ಲರೂ ಕೂಡ ಇರಾನ್ನ ಗೂಢಚರ್ಯರಾಗಿದ್ರು. ಓರ್ವನಂತೂ ಇರಾನ್ನ ಮೂಲದವನು, ಅಂದ್ರೆ ಇರಾನ್ನ ಪ್ರಜೆ. ಇನ್ನುಳಿದಂತಹ 3 ಇರಾನ್ ಮೂಲದ ಯುಕೆಯ ಪ್ರಜೆಗಳಾಗಿದ್ರು. ಅವರು ಯುಕೆಯಲ್ಲಿ ಯಹೂದಿಗಳ ಧಾರ್ಮಿಕ ಸ್ಥಳಗಳು ಯಾವ್ಯಾವ್ದಿದಾವೆ, ಯಹೂದಿಗಳು ಹೆಚ್ಚಿರುವಂತಹ ಪ್ರದೇಶಗಳು ಯಾವುದು, ಇದೆಲ್ಲದರ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ರು. ಸದ್ಯ ಯುಕೆಯ ಪೊಲೀಸರು 4 ಜನರನ್ನು ಬಂಧಿಸಿ ಇಡೀ ಯುಕೆಯಾದ್ಯಂತ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಇವರ ಉದ್ದೇಶ ಏನಾಗಿತ್ತು ಕೇಳಿದ್ರೆ, ಇತ್ತೀಚೆಗೆ ಆಸ್ಟ್ರೇಲಿಯಾದಲ್ಲಿ ಯಹೂದಿಗಳನ್ನು ಗುರಿಯಾಗಿಸಿ ಉಗ್ರಗಾಮಿ ದಾಳಿ ಆಗಿತ್ತಲ್ಲ, ಅದೇ ಮಾದರಿಯಲ್ಲೇ ಯುರೋಪ್ನಲ್ಲೂ ಕೂಡ ದಾಳಿಯನ್ನು ನಡೆಸೋದಕ್ಕೆ ಪ್ಲಾನ್ ಆಗಿರುವ ಬಗ್ಗೆ ಯುಕೆಯ ಪೊಲೀಸರು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಅಮೆರಿಕದ ಸೆಂಟ್ಕಾಮ್ ಇರಾನ್ನ 90% ಮಿಸೈಲ್ ಫೆಸಿಲಿಟೀಸ್ ಅನ್ನು ನಾವು ಉಡಾಯಿಸಿದೀವಿ, ಹಾಗೆ 83% ಡ್ರೋನ್ಗಳು ಬರೋದು ಕಡಿಮೆ ಆಗಿದೆ, ಅಂದ್ರೆ ಅಷ್ಟರ ಮಟ್ಟಿಗೆ ಇರಾನ್ ಅನ್ನ ಬಲಹೀನ ಮಾಡಿದೀವಿ ಅಂತ ಹೇಳ್ಕೊಂಡಿತ್ತು. ಅದ್ರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೆ. ಈಗ ಅಷ್ಟೊಂದು ವೀಕ್ ಆದಂತಹ ಇರಾನ್ ಅನ್ನ ಎದುರಿಸೋದಕ್ಕೆ ಅಮೆರಿಕ ಸೌತ್ ಕೊರಿಯಾದ ಮೊರೆ ಹೋಗಿದೆ. ಸೌತ್ ಕೊರಿಯಾದಲ್ಲಿರುವಂತಹ ಅಮೆರಿಕ ನಿರ್ಮಿತ ಪೇಟ್ರಿಯಾಟ್ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿದಾವಲ್ಲ, ಇವುಗಳನ್ನು ತಾತ್ಕಾಲಿಕವಾಗಿ ವೆಸ್ಟ್ ಏಷ್ಯಾಗೆ ಶಿಫ್ಟ್ ಮಾಡೋದಕ್ಕೆ ಅಮೆರಿಕ ಬೇಡಿಕೆ ಸಲ್ಲಿಸಿದೆ. ಈ ಬಗ್ಗೆ ಸೌತ್ ಕೊರಿಯಾದ ವಿದೇಶಾಂಗ ಸಚಿವರು ತನ್ನ ಸಂಸತ್ತಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದರ ಅರ್ಥ ಏನು ಕೇಳಿದ್ರೆ, ಈಗಿರುವಂತಹ ಎಕ್ವಿಪ್ಮೆಂಟ್ಗಳಲ್ಲಿ ಮಿಡಲ್ ಈಸ್ಟ್ ಅನ್ನ ಕಂಪ್ಲೀಟ್ ಆಗಿ ಅಮೆರಿಕ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗಿರುವಂತಹ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಸಾಕಾಗ್ತಾ ಇಲ್ಲ. ಹೀಗಾಗಿ ಅವರು ಸೌತ್ ಕೊರಿಯಾದ ಮೊರೆ ಹೋಗಿದ್ದಾರೆ. ಈ ನಡುವೆ ಪಾಕಿಸ್ತಾನದವರಿಗೆ ಅದು ಯಾಕೋ ದಿನಗಳು ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ. ಈ ಇರಾನ್ ವಿಚಾರದಲ್ಲಿ ಆ ಕಡೆ ಈ ಕಡೆ ಮಾಡ್ತಾ ಇರುವಂತಹ ಪಾಕಿಸ್ತಾನ ಇವತ್ತು ಇರಾನ್ನಲ್ಲಿ ಜಸ್ಟ್ ಮಿಸ್ ಆಗಿದೆ. ಇರಾನ್ನ ರಾಜಧಾನಿ ಟೆಹರಾನ್ನಲ್ಲಿರುವಂತಹ ಪಾಕಿಸ್ತಾನದ ರಾಯಭಾರ ಕಚೇರಿ ಇದೆಯಲ್ಲ, ಇವತ್ತು ಜಸ್ಟ್ ಮಿಸ್ ಆಗಿದೆ. ಇಸ್ರೇಲ್ನ ಬಾಂಬ್ಗಳು ರಾಯಭಾರ ಕಚೇರಿಯ ಪಕ್ಕದ ಕಟ್ಟಡಕ್ಕೆ ಹಿಟ್ಟಾಗಿದೆ. ಸ್ವಲ್ಪ ಯಾಮಾರಿದ್ರೂ ಕೂಡ ಪಾಕಿಸ್ತಾನದ ರಾಯಭಾರ ಕಚೇರಿಯೂ ಕೂಡ ಧ್ವಂಸ ಆಗ್ತಾ ಇತ್ತು. ಟೆಹರಾನ್ನಲ್ಲಿರುವಂತಹ ಪಾಕಿಸ್ತಾನದ ರಾಯಭಾರ ಕಚೇರಿಯಲ್ಲಿ ಆ ಬಾಂಬ್ ಸ್ಫೋಟ ಆಗುವಂತಹ ಸಂದರ್ಭದಲ್ಲಿ 50 ಮಂದಿ ಸಿಬ್ಬಂದಿಗಳಿದ್ರು. ಅದರಲ್ಲಿ ಪಾಕಿಸ್ತಾನದ ರಾಯಭಾರಿಯೂ ಕೂಡ ಇದ್ರು. ಸದ್ಯ ಎಲ್ಲರೂ ಕೂಡ ಸುರಕ್ಷಿತವಾಗಿದ್ದಾರೆ. ಪಾಕಿಸ್ತಾನದ ಕಟ್ಟಡಕ್ಕೆ ಯಾವುದೇ ರೀತಿಯಲ್ಲೂ ಹಾನಿಯಾಗಿಲ್ಲ ಅಂತ ವರದಿಯಾಗಿದೆ. ಆದರೆ ಪಾಕಿಸ್ತಾನ ಗಾಬರಿಗೊಂಡು ಈ ತಕ್ಷಣಕ್ಕೆ ರಾಯಭಾರ ಕಚೇರಿಯನ್ನು ಕ್ಲೋಸ್ ಮಾಡಿದೆ. ಮಿತ್ರರೇ, ಇದಿಷ್ಟು ಯುದ್ಧದಲ್ಲಿ ಇತ್ತೀಚೆಗೆ ಆದಂತಹ ಕೆಲವೊಂದಷ್ಟು ಬೆಳವಣಿಗೆಗಳ ಕುರಿತಾದಂತಹ ಮಾಹಿತಿ. ಈ ವಿಚಾರವಾಗಿ ನಿಮಗೇನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.